ಮೋಸ ಮಾಡಿದವರೆಲ್ಲ ಚೆನ್ನಾಗೇ ಇದ್ದಾರೆ, ಎಲ್ಲಿದ್ದಾನೆ ದೇವ್ರು? ಇಲ್ಲಿ ಒಳ್ಳೆಯವರಿಗೆ ಮತ್ತು ಒಳ್ಳೆತನಕ್ಕೆ ಬೆಲೆ ಅನ್ನೋದೇ ಇಲ್ವಾ ಅನ್ನೋರು ಈ ಒಂದು ಮಾತನ್ನ ಕೂಡ ನೆನ್ಪಿಟ್ಕೊಳ್ಳಿ. ನೋಡಿ, ಈಗ ಆ ಭಗವಂತ ನಿಮ್ಗೆ ಯಾರನ್ನ ನಂಬಬೇಕು, ಯಾರನ್ನ ನಂಬಾರ್ದು, ಹೊರಗಿನ ಪ್ರಪಂಚದಲ್ಲಿ ಜನಗಳು ಹಿಂಗೂ ಇರ್ತಾರ ಅನ್ನೋ ಪಾಠವನ್ನ ನಿಮ್ಗೆ ಈಗ ಆ ಭಗವಂತ ಕಲಿಸಿದಾನೆ. ಜೊತೆಗೆ ಆ ಭಗವಂತ ಅವಸರ ಮಾಡೋದಿಲ್ಲ, ಅವ್ರಿಗೂ ಕೂಡ ಯಾರು ನೀವು ಮೋಸ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅವ್ರಿಗೂ ಕೂಡ ಒಂದು ಅವಕಾಶವನ್ನ ಕೊಡ್ತಾನೆ. ಸ್ವ ಇಚ್ಛೆಯಿಂದ ಅವರು ತಪ್ಪನ್ನ ಅವರು ತಿದ್ಕೊಂಡು ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ ಅಂತ. ಇಲ್ಲ, ನಾನು ಅರ್ಥ ಮಾಡ್ಕೊಳ್ಳೋದಿಲ್ಲ, ನಿಮ್ ಕಣ್ ಮುಂದೆನೆ ಅವ್ರು ಮೆರಿತೀನಿ ಅಂತ ಬಂದಾಗ ಏನಾಗತ್ತಂದ್ರೆ ಆ ಭಗವಂತ ನಿಮ್ ಕಣ್ ಮುಂದೆನೆ ಅವ್ರನ್ನ ಮಣ್ಣು ಮುಕ್ಕಿಸ್ತಾನೆ. ಅದಕ್ಕೆ ಆ ಭಗವಂತ ಬಳಸುವ ಅಸ್ತ್ರ ಯಾವ್ದು ಗೊತ್ತಾ? ಕಾಲದ ಮುಖಾಂತರ ಆ ಭಗವಂತ ಅವ್ರ ಹುಟ್ಟಿನಿಂದ ಸಾವನ್ನು ಕೂಡ ಅವ್ರ ಕಣ್ಮುಂದೆನೆ ತೋರಿಸ್ತಾನೆ. ಆ ಭಗವಂತ ಅಷ್ಟು ಸುಲಭವಾಗಿ ಯಾರನ್ನು ಕೂಡ ಬಿಡೋದಿಲ್ಲ. ಚಿಂತೆ ಮಾಡಬೇಡಿ, ನಿಮ್ಮಲ್ಲಿ ನಿಯತ್ತಿದೆ ಅಂದ್ರೆ ನಿಮ್ ಕಣ್ ಮುಂದೆನೆ ಅವ್ರು ಅನುಭವಿಸ್ತಾರೆ. ಇದಂತೂ ಸತ್ಯ, ಬರೆದು ಇಟ್ಕೊಂಡ್ಬಿಡಿ, ಚಿಂತೆ ಮಾಡಬೇಡಿ ಆಯ್ತಾ.